ಹಾಯ್ ನಮಸ್ತೆ. ಇವತ್ತು ಪೈನಾಪಲಲ್ಲಿ ತವಾ ಫ್ರೈ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಳ್ಳಿ. ಇದಕ್ಕೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. 1 ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ, 1 ಟೇಬಲ್ ಸ್ಪೂನ್ ಆಗೋಷ್ಟು ಚಾಟ್ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೀ ಸ್ಪೂನ್ ಆಗೋಷ್ಟು ಶುಗರು ಮತ್ತು ಲೆಮನ್ ಜ್ಯೂಸು. ಇಷ್ಟೇ ಇದಕ್ಕೆ ಬೇಕಾಗಿರೋದು. ಇವಾಗ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಪೇಸ್ಟ್ ಥರ ರೆಡಿ ಮಾಡ್ಕೊತೀನಿ. ತುಂಬ ಚೆನ್ನಾಗಿರುತ್ತೆ, ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ, ದೊಡ್ಡವರು ಇಷ್ಟಪಟ್ಟು ತಿಂತಾರೆ. ಒಂದು ರಸಮ್ ಜೊತೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ದಂಥ ಪೈನಾಪಲ್ಗೆ ಹಚ್ಕೊತೀನಿ ಎರಡೂ ಸೈಡು. ಈ ಥರ ಎರಡೂ ಸೈಡ್ ಹಚ್ಕೊಂಡು ನೀವು ಫ್ರೀಝರಲ್ಲಿ ಇಟ್ಕೊಂಡು ಮಾಡ್ಕೋಬೋದು. ನಾನು ಹಾಗೆ ಮಾಡ್ಕೊತಾ ಇದ್ದೀನಿ. ನನ್ನ ಮಗ ಸ್ಕೂಲಿಂದ ಬಂದಿದ ತಕ್ಷಣ ಕೊಡೋಣ ಅಂತ. ಅವನಿಗೆ ಖಾರ ಅಂದರೆ ತುಂಬ ಇಷ್ಟ. ನೋಡಿ ಈ ಥರ ಕೋಟಿಂಗ್ ಆಗಿದೆ. ಇವಾಗ ಒಂದು ಪ್ಯಾನ್ನ ಇಟ್ಕೊಂಡು ಅದಕ್ಕೆ ಆಯಿಲ್ ಹಾಕೋತಾ ಇದ್ದೀನಿ. ನಿಮಗೆ ಬಟರ್ ಬೇಕಂದ್ರೂ ಹಾಕೋಬೋದು. ಇವಾಗ ಒಂದೊಂದೇ ಪೈನಾಪಲ್ನ ಇಟ್ಕೊಂಡು ಎರಡೂ ಸೈಡು ರೋಸ್ಟ್ ಮಾಡ್ಕೊತೀನಿ. ನೋಡಿ ರೋಸ್ಟ್ ಆಗಿದೆ. ನನ್ನ ಮಗ ಸ್ಕೂಲಿಂದ ಬಂದಿದ ತಕ್ಷಣ ಕೊಟ್ಟೆ, ತುಂಬ ಇಷ್ಟಪಟ್ಟು ತಿಂದ. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.